ಒಂದು ಸ್ಪರ್ಧೆ ಬೀಳುತ್ತೆ ಒಂದು ಜಾಗದಲ್ಲಿ, ಸೌದೆ ಹೊಡೆಯೋದು. ಭೀಮ ಘಟಾಘಟಿ ಮತ್ತು ಬಲಶಾಲಿ ಇರ್ತಾನೆ, ರಾಮ ಸೋಂಬೇರಿ ಇರ್ತಾನೆ. ಇವಾಗ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಸ್ಪರ್ಧೆ, ಭೀಮ ಹೊಡಿತಾ ಇರ್ತಾನೆ ಸೌದೆ, ಫುಲ್ಲು ಒಂದೇ ಒಂದು ನಿಮಿಷ ಬಿಡ್ದಲ್ಲೇ ಕಂಟಿನ್ಯೂ ಹೊಡಿತಾ ಇರ್ತಾನೆ ಬೆಳಗ್ಗೆನ ಸಂಜೆ ತನಕ. ರಾಮ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೊಡೆದಾಗ ಅವನು ಕುತ್ಕೊಳೋದು ಸ್ವಲ್ಪ ಹೊತ್ತು, ಮತ್ತೆ ಆಮೇಲೆ ಹೊಡೆಯೋದು, ಮತ್ತೆ ಸ್ವಲ್ಪ ಹೊತ್ತು ಕುತ್ಕೊಳೋದು, ಮತ್ತೆ ಹೊಡೆಯೋದು, ಇದೇ ಥರ ಮಾಡ್ತಾನೇ ಇರ್ತಾನೆ. ಅವಾಗ ಆ ಇದರಲ್ಲಿ ಯಾರು ವಿನ್ ಆಗ್ಬೋದು ಆ ಸ್ಪರ್ಧೆಯಲ್ಲಿ? ರಾಮನ ಭೀಮನ? ಭೀಮ. ಇವಾಗ ಅದರಲ್ಲಿ ವಿನ್ ಆಗಿದ್ದು ರಾಮನೇ. ಪ್ರೈಸ್ ಇಸ್ಕೊಂಡು ಹೋಗ್ತಾ ಇರ್ತಾರೆ ಭೀಮನು ರಾಮನು ಒಟ್ಟಿಗೆ. ಅವಾಗ ಭೀಮ ರಾಮನ್ ಕೇಳ್ತಾನೆ, ಅಲ್ಲ ರಾಮ, ನಾನು ಬಿಡ್ದಲ್ಲಿ 1 ನಿಮಿಷ ವೇಸ್ಟ್ ಮಾಡ್ದಲೆ ಸೌದೆ ಹೊಡೆದಿದ್ದೀನಿ, ಆದರೆ ವಿನ್ ಆಗಿದ್ದು ನೀನು ಹೆಂಗೆ? ಮತ್ತು ನೀನು ಕುತ್ಕೊಂತೀಯಾ, ಬೀಡಿ ಸೇರ್ತೀಯಾ, ಮತ್ತೆ ಹೊಡಿತೀಯಾ, ಇದೇ ಥರ ಮಾಡ್ತಿದ್ದೆ, ಹೆಂಗೆ ವಿನ್ ಆದೆ ಅಂತ. ಅವಾಗ ರಾಮ ಹೇಳ್ತಾನೆ, ನಾನು ಕೂತಿರೋದು ಮಾತ್ರ ನೀನು ನೋಡಿದ್ಯಾ, ಅವಾಗ ನಾನು ಕೊಡ್ಲಿನ ಮಸೀತಿದ್ದೆ ನೀನು. ಆವಾಗ ನಾನು ಹೊಡೆದಿದ ತಕ್ಷಣ ಒಂದೇ ಏಟಿಗೆ ಸೌದೆ 2 ಸೀಳಾಗೋದು ಅಂತ ಹೇಳ್ತಾನೆ. ಭೀಮ ಮಂಡಗಿರೋ ಕೊಡ್ಲಿಲಿ ಹೊಡಿತಾ ಇದ್ದರೆ 1 ಏಟು ಹೊಡೆ ಜಾಗದಲ್ಲಿ 4 ಏಟು ಹೊಡಿಬೇಕು. ಇದು ಸ್ಮಾರ್ಟ್ ವರ್ಕ್. ಇದೇ ಥರ ಇವಾಗ ನೀವು ಇಲ್ಲಿ ಬಂದಿದ್ದೀರಾ, ನೀವೇನು ಮಾಡ್ತಿದ್ದೀರಾ? ಕೊಡ್ಲಿನ ಮಸೀತಿದ್ದೀರಾ. ಇದೇ ಥರ ಸ್ಮಾರ್ಟ್ ವರ್ಕ್ನ ನೀವು ಇಲ್ಲಿಂದ ಹೊರಗಡೆ ಹೋಗಿ ಮಾಡಬೇಕು. ಇದನ್ನು ಕಂಟಿನ್ಯೂ ಮಾಡಿ.